ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿ ಮತ್ತು ಕರ್ನಾಟಕ ರಾಜಕಾರಣದಲ್ಲಿ ಪ್ರತಿದಿನವೂ ಸದ್ದು ಮಾಡುವ ಏಕೈಕ ರಾಜಕಾರಣಿ. ಸಿದ್ದರಾಮಯ್ಯ ಇಲ್ಲದೆ ಕರ್ನಾಟಕ ರಾಜಕಾರಣವನ್ನು ಚರ್ಚೆ ಮಾಡೋದಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಅವರ ಹೆಸರು ಪ್ರಸಿದ್ಧಿ ಪಡೆದುಬಿಟ್ಟಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅವರು ನೇಪಥ್ಯಕ್ಕೆ ಸರಿದು ಬಿಡ್ತಾರೆ. ಇನ್ನೂ ಅವ್ರ ಕತೆ ಮುಗೀತು. ಸಿದ್ದರಾಮಯ್ಯನವರ ಯುಗಾಂತ್ಯ ಅಂತಾನೆ ಎಷ್ಟೋ ಜನ ಭಾವಿಸಿದರು. ಆದರೆ ಸಿದ್ದರಾಮಯ್ಯನವ್ರನ್ನ ಹತ್ತಿರದಿಂದ ಬಲ್ಲವರು ಮತ್ತು ಸಿದ್ದರಾಮಯ್ಯನವರ ಅಸಂಖ್ಯಾತ ಅಭಿಮಾನಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು ಕೂಡ ಅವ್ರನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಅವ್ರು ಯಾವತ್ತಿದ್ರೂ ಹುಲಿನೇ, ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಅವರು ಸದಾ ಸುದ್ದಿನಲ್ಲಿ ಇದ್ದೇ ಇರ್ತಾರೆ. ಅವ್ರ ನೇಪಥ್ಯಕ್ಕೆ ಸರಿಯೋದಿಲ್ಲ, ರಾಜಕಾರಣದಲ್ಲೇ ಇರ್ತಾರೆ. ಪ್ರತಿದಿನವೂ ಏನಾದರೂ ಒಂದು ವಿಚಾರದಲ್ಲಿ ಸದ್ದು ಮಾಡ್ತಾನೆ ಇರ್ತಾರೆ ಅಂತಲೇ ಅವರ ಎಷ್ಟೋ ಅಭಿಮಾನಿಗಳು ಹೇಳ್ತಾಯಿದ್ರು. ಈಗ ಅಂತಹದ್ದೇ ಪರಿಸ್ಥಿತಿಗಳು ಉದ್ಭವ ಆಗ್ತಾಯಿದೆ. ಕಳೆದ 10 ದಿನದಿಂದ ಅಂತೂ ಸಿದ್ದರಾಮಯ್ಯನವರಿಲ್ಲದೇ ಕರ್ನಾಟಕ ರಾಜಕಾರಣ ಇಲ್ಲವೇ ಇಲ್ಲ ಅನ್ನೋ ಅರ್ಥದಲ್ಲೇ ಚರ್ಚೆ ಆಗ್ತಿರೋದು. ಇವತ್ತು BJPಯ ಪ್ರಭಾವಿ ನಾಯಕರೊಬ್ಬರು ಸಿದ್ದರಾಮಯ್ಯನವರ ಆಡಳಿತವನ್ನು ಪರೋಕ್ಷವಾಗಿ ಹೊಗಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. BJPಯ ಪ್ರಭಾವಿ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಇವತ್ತು ಈ ಮಾತನ್ನು ಹೇಳಿರೋದು. ಮಾಧ್ಯಮದವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ, ಸರ್ ಸಿದ್ದರಾಮಯ್ಯನವರು ನೇಪಥ್ಯಕ್ಕೆ ಸರಿದು ಬಿಡ್ತಾರಾ, ಅವರೇನಾದರೂ ಎಲೆಕ್ಷನ್ ನಿಂತ್ಕೊಳ್ಳಲ್ವ, ರಾಜಕೀಯ ದೂರ ಇರ್ತಾರ ಅಂದ ತಕ್ಷಣವೇ ಇಲ್ಲ, ಇವತ್ತಿನ ರಾಜಕೀಯ ಪರಿಸ್ಥಿತಿನ ನೋಡಿದ್ರೆ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯನ್ನು ಪಡಿಬಾರ್ದು. ಅಂತಹ ಒಬ್ಬ ಅನುಭವಿ ರಾಜಕಾರಣಿಯ ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಅಗತ್ಯವಿದೆ. ಅವರು ರಾಜಕಾರಣದಲ್ಲಿ ಇರಬೇಕು, ಮಾರ್ಗದರ್ಶನವನ್ನು ನೀಡ್ತಾ ಇರಬೇಕು, ಅವರ ಅನುಭವವನ್ನು ಹಂಚ್ತಾ ಇರಬೇಕು. ಆ ರೀತಿ ಇದ್ದರೆ ಕರ್ನಾಟಕ ರಾಜಕಾರಣದಲ್ಲಿ ಹೊಸ ನಾಯಕರು ಉದ್ಭವ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅಶ್ವಥ್ ನಾರಾಯಣ್ ಮಾತನಾಡ್ತಾರೆ. ಮತ್ತು ರಾಜ್ಯದ ಜನ ಸಿದ್ದರಾಮಯ್ಯನವ್ರನ್ನ ಎದುರು ನೋಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಬಹಳ ಚರ್ಚೆ ಆಗ್ತಿರೋದು. ರಾಜ್ಯದ ಜನ ಸಿದ್ದರಾಮಯ್ಯನವ್ರನ್ನ ಎದುರು ನೋಡ್ತಾ ಇದ್ದಾರೆ ಅನ್ನೋ ಅರ್ಥ ಏನು? ಸಿದ್ದರಾಮಯ್ಯ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿ ಅಂತ ಕಾಯ್ತಾ ಇದ್ದಾರೆ ರಾಜ್ಯದ ಜನ ಅನ್ನೋ ಅರ್ಥದಲ್ಲೇ ಅಶ್ವಥ್ ನಾರಾಯಣ್ ಮಾತನಾಡಿರೋದು. ಸಿದ್ದರಾಮಯ್ಯನವರು ಒಬ್ಬ ಉತ್ತಮ ಆಡಳಿತಗಾರ, ಅವರೊಬ್ಬ ಉತ್ತಮ ರಾಜಕಾರಣಿ, ಅವರಿಗೆ ಸಾಕಷ್ಟು ಅನುಭವ ಇದೆ. ಅವರ ಆಡಳಿತವನ್ನು ಜನ ನೋಡಿದ್ದಾರೆ. ಈಗ ಅವರು ನಾನು ರಾಜಕೀಯ ನಿವೃತ್ತಿಯನ್ನು ಪಡೆದು ಬಿಡ್ತೀನಿ ಅಂದರೆ ಜನ ಕೂಡ ಸುಮ್ಮನೆ ಇರೋದಿಲ್ಲ. ಜನಗಳಿಗೆ ಸಿದ್ದರಾಮಯ್ಯ ಬೇಕೇ ಬೇಕು. ಸಿದ್ದರಾಮಯ್ಯನವರ ಆಡಳಿತವನ್ನು ಜನ ಎದುರು ನೋಡ್ತಾ ಇದ್ದಾರೆ ಅನ್ನೋ ಮೂಲಕ ಮತ್ತೊಮ್ಮೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ CM ಆಗಲಿ ಅನ್ನೋ ರೀತಿಯಲ್ಲಿ ಅಶ್ವಥ್ ನಾರಾಯಣ್ ಮಾತನಾಡಿರೋದು. ಅದೇ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲೂ ನಡೀತಾ ಇದೆ. ತಾನೇ ನಾವು ಅಧಿವೇಶನವನ್ನು ನೋಡಿದ್ವಿ. ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಯಾವ ರೀತಿ ಚರ್ಚೆ ನಡೀತಿತ್ತು, ಈಗ ಯಾವ ರೀತಿ ಚರ್ಚೆ ಆಗಿದೆ, ಪ್ರತಿಯೊಂದನ್ನು ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಮತ್ತು ರಾಜ್ಯದ ಜನ ಕೂಡ ಗಮನಿಸ್ತಾ ಇದ್ದಾರೆ. ಮತ್ತು ಅದಾನಿ ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ಕೊಟ್ಟಿದ್ದು ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆ ಇದೆ. ಆದರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಇಂತಹ ಅಚಾತುರ್ಯಗಳು ನಡೀತಿರಲಿಲ್ಲ. ಸಿದ್ದರಾಮಯ್ಯನವರು ಯಾವತ್ತಿದ್ರೂ ಸಿದ್ಧಾಂತಕ್ಕೆ ಬದ್ಧರಾಗಿರುವಂತಹ ರಾಜಕಾರಣಿ. ಅದೆಂತಹದ್ದೇ ಪರಿಸ್ಥಿತಿ ಬಂದರೂ ಅವರ ಸಿದ್ಧಾಂತವನ್ನು ಅವರು ಬಿಟ್ಕೊಡೋದಿಲ್ಲ. ಅವರೇನಾದ್ರು ಮುಖ್ಯಮಂತ್ರಿ ಆಗಿದ್ದರೆ ಅದಾನಿ ಅಂತೂ ಖಂಡಿತ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬೇರೆ ಥರ ಆಗ್ತಾ ಇದೆ. ರಾಷ್ಟ್ರಮಟ್ಟದಲ್ಲಿ ರಾಹುಲ್ ಗಾಂಧಿ ಅದಾನಿ ಅಂಬಾನಿಯವ್ರನ್ನ ಟೀಕೆ ಮಾಡ್ತಾರೆ. ಆದರೆ ಅವರದ್ದೇ ಪಕ್ಷದ ಆಡಳಿತ ಇರುವ ಕರ್ನಾಟಕದಲ್ಲಿ ಅವರ ಪಕ್ಷದ ಮುಖ್ಯಮಂತ್ರಿಗಳು ಅದಾನಿಯವರ ಜೊತೆ ಗಂಟೆಗಟ್ಟಲೆ ಚರ್ಚೆ ಮಾಡ್ತಾರೆ. ಇದು ಬೇಕಿತ್ತ ಅನ್ನೋ ಚರ್ಚೆ ಕಳೆದ 3-4 ದಿನದಿಂದ ಶುರುವಾಗಿರೋದು. ಹಾಗೂ ಇವತ್ತು ಅಶ್ವಥ್ ನಾರಾಯಣ್ ಕೂಡ ರಾಜ್ಯದ ಜನ ಸಿದ್ದರಾಮಯ್ಯನವರ ಆಡಳಿತವನ್ನು ಎದುರು ನೋಡ್ತಾ ಇದ್ದಾರೆ ಅಂದರೆ ಮತ್ತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಲಿ ಅಂತ BJP ನಾಯಕರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಬೇಕಾದರೂ ಆಗಬಹುದು. ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆ ಆದರೂ ಅಚ್ಚರಿ ಇಲ್ಲ ಅನ್ನೋ ಮಾತುಗಳೇ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಏನು ಇದು ನಾನು ಟೂ ಅರ್ಲಿ ಇದನ್ನೆಲ್ಲ ಹೇಳೋಕ್ಕೆ, ಅವರು ಸಕ್ರಿಯವಾಗಿರುವಂಥ ರಾಜಕಾರಣಿ. ಜನ ನಿಮ್ಮನ್ನು ಎದುರು ನೋಡ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಎದುರು ನೋಡ್ತಾ ಇದ್ದಾರೆ. ತಾವು ಸಕ್ರಿಯವಾಗಿ ಭಾಗವಹಿಸಬೇಕು, ಏನು ಸದನದಲ್ಲಾಗಲಿ ಹೊರಗಾಗಲಿ ತಮ್ಮ ಜನನ ಎದುರು ನೋಡ್ತಾ ಇದ್ದಾರೆ, ಭಾಗವಹಿಸಿ ಅಂತಲೂ ನಾನು ಕೇಳ್ಕೊತೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಅವರನ್ನು ಕಡೆಗಣಿಸಿದ್ಯೋ ಅನ್ನೋವಂಥದ್ದು ಅವ್ರು ಹೇಳಬೇಕು. ಕಾಂಗ್ರೆಸ್ಸು ಸಿದ್ದರಾಮಯ್ಯನವರೇ ಅದಕ್ಕೆ ಉತ್ತರ ಕೊಡಬೇಕು. ಕಾಂಗ್ರೆಸ್ ಪಕ್ಷ ಅವ್ರನ್ನ ಕಡೆಗಣಿಸಿದ್ಯೋ
ಅಥವಾ ನೆಗ್ಲೆಕ್ಟ್ ಮಾಡಿದ್ದಾರಾ ಅಂತ ಅವ್ರು ಹೇಳಬೇಕು. ಒಟ್ಟಾರೆ ನಾವೇನು ಅಪೇಕ್ಷೆ ಪಡ್ತೀವಿ ಅಂದರೆ ಸಿದ್ದರಾಮಯ್ಯನವರು ಸಕ್ರಿಯವಾಗಿ ಭಾಗವಹಿಸಲಿ, ಅವರ ಅನುಭವವನ್ನು ನಾಡಿನ ಅಭಿವೃದ್ಧಿಗಾಗಿ ಅವರ ಚಿಂತನೆಗಳನ್ನು ಹಂಚಿಕೊಳ್ಳಿ, ಸಲಹೆಗಳನ್ನು ಮಾರ್ಗದರ್ಶನವನ್ನು ಇಡೀ ಸಮಾಜಕ್ಕೆ ಸರ್ಕಾರಕ್ಕೆ ಕೊಡಲಿ.